ಸೋಮಣ್ಣ ಅವರು ಕೇಂದ್ರದ ಸಚಿವರಾಗಿ ಇದೀಗ ಪದಗ್ರಹಣ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಕ್ಷಣದಲ್ಲಿ ಅವರ ಕುಟುಂಬಸ್ಥರು ಕೂಡ ಕಾರ್ಯಕ್ರಮಕ್ಕೆ ಹೊರಟು ನಿಂತಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನ ವಹಿಸಿಕೊಳ್ತಾ ಇದ್ದಾರೆ. ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ವಿ ವಾಂಟ್ ಟು ಥ್ಯಾಂಕ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಜನಕ್ಕೆ, ನಮ್ಮ ತುಮಕೂರು ಜನಕ್ಕೆ, ನಮ್ಮ ಕರ್ನಾಟಕದ ಜನಕ್ಕೆ, ಮೋದಿಜಿ ಅವರಿಗೆ, ಅಮಿತ್ ಶಾಜಿಗೆ ಎಲ್ಲರಿಗೂ ಥ್ಯಾಂಕ್ಸ್. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಒಂದು ಶಾರ್ಟ್ ಮೂಮೆಂಟ್ ಅಲ್ಲಿ ಇದು ಗೊತ್ತಾಯ್ತು. ನಿಮ್ಗೆ ಏನಾದ್ರು ನಿರೀಕ್ಷೆ ಇತ್ತ ಮುಂಚೆನೆ? ಇಲ್ಲ, ಖಂಡಿತ ನಮಗೆ ನಿರೀಕ್ಷೆನೇ ಇರಲಿಲ್ಲ. ಸೊ ನಾವು ಇವತ್ತು ಮೋದಿಜಿ ಅವ್ರದ್ದು ಓದ್ ನೋಡಬೇಕು ಅಂತ ಇದ್ವಿ. ಆದರೆ ತಕ್ಷಣ ನಮಗೆ ಫೋನ್ ಬಂತು, ಹಿಂಗೆ ನಮ್ಮ ಮಾವನವ್ರಿಗೂ ಸಿಕ್ಕಿದೆ ಅಂತ. ತುಂಬ ಖುಷಿ ಆಯಿತು. ಈಗ ಮೋದಿ ಅವರ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ. ಬಿಜೆಪಿ ಅವರಿಗಂತೂ ಅದೊಂದು ಐತಿಹಾಸಿಕ ಕ್ಷಣ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಮತ್ತು ಮೋದಿಜಿಯವರೇ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ತುಂಬ ಖುಷಿ ಅನಿಸ್ತಾ ಇದೆ. ಇದು ಸೋಮಣ್ಣ ಅವರು ಕೇಂದ್ರದ ಸಚಿವರಾಗಿ ಇದೀಗ ಪದಗ್ರಹಣ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಕ್ಷಣದಲ್ಲಿ ಅವರ ಕುಟುಂಬಸ್ಥರು ಕೂಡ ಕಾರ್ಯಕ್ರಮಕ್ಕೆ ಹೊರಟು ನಿಂತಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನ ವಹಿಸಿಕೊಳ್ತಾ ಇದ್ದಾರೆ. ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ವಿ ವಾಂಟ್ ಟು ಥ್ಯಾಂಕ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಜನಕ್ಕೆ, ನಮ್ಮ ತುಮಕೂರು ಜನಕ್ಕೆ, ನಮ್ಮ ಕರ್ನಾಟಕದ ಜನಕ್ಕೆ, ಮೋದಿಜಿ ಅವರಿಗೆ, ಅಮಿತ್ ಶಾಜಿಗೆ ಎಲ್ಲರಿಗೂ ಥ್ಯಾಂಕ್ಸ್. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಒಂದು ಶಾರ್ಟ್ ಮೂಮೆಂಟ್ ಅಲ್ಲಿ ಇದು ಗೊತ್ತಾಯ್ತು. ನಿಮ್ಗೆ ಏನಾದ್ರು ನಿರೀಕ್ಷೆ ಇತ್ತ ಮುಂಚೆನೆ? ಇಲ್ಲ, ಖಂಡಿತ ನಮಗೆ ನಿರೀಕ್ಷೆನೇ ಇರಲಿಲ್ಲ. ಸೊ ನಾವು ಇವತ್ತು ಮೋದಿಜಿ ಅವ್ರದ್ದು ಓದ್ ನೋಡಬೇಕು ಅಂತ ಇದ್ವಿ. ಆದರೆ ತಕ್ಷಣ ನಮಗೆ ಫೋನ್ ಬಂತು, ಹಿಂಗೆ ನಮ್ಮ ಮಾವನವ್ರಿಗೂ ಸಿಕ್ಕಿದೆ ಅಂತ. ತುಂಬ ಖುಷಿ ಆಯಿತು. ಈಗ ಮೋದಿ ಅವರ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ. ಬಿಜೆಪಿ ಅವರಿಗಂತೂ ಅದೊಂದು ಐತಿಹಾಸಿಕ ಕ್ಷಣ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಮತ್ತು ಮೋದಿಜಿಯವರೇ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ತುಂಬ ಖುಷಿ ಅನಿಸ್ತಾ ಇದೆ. ಇದು ಸೋಮಣ್ಣ ಅವರು ಕೇಂದ್ರದ ಸಚಿವರಾಗಿ ಇದೀಗ ಪದಗ್ರಹಣ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಕ್ಷಣದಲ್ಲಿ ಅವರ ಕುಟುಂಬಸ್ಥರು ಕೂಡ ಕಾರ್ಯಕ್ರಮಕ್ಕೆ ಹೊರಟು ನಿಂತಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನ ವಹಿಸಿಕೊಳ್ತಾ ಇದ್ದಾರೆ. ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ವಿ ವಾಂಟ್ ಟು ಥ್ಯಾಂಕ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಜನಕ್ಕೆ, ನಮ್ಮ ತುಮಕೂರು ಜನಕ್ಕೆ, ನಮ್ಮ ಕರ್ನಾಟಕದ ಜನಕ್ಕೆ, ಮೋದಿಜಿ ಅವರಿಗೆ, ಅಮಿತ್ ಶಾಜಿಗೆ ಎಲ್ಲರಿಗೂ ಥ್ಯಾಂಕ್ಸ್. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಒಂದು ಶಾರ್ಟ್ ಮೂಮೆಂಟ್ ಅಲ್ಲಿ ಇದು ಗೊತ್ತಾಯ್ತು. ನಿಮ್ಗೆ ಏನಾದ್ರು ನಿರೀಕ್ಷೆ ಇತ್ತ ಮುಂಚೆನೆ? ಇಲ್ಲ, ಖಂಡಿತ ನಮಗೆ ನಿರೀಕ್ಷೆನೇ ಇರಲಿಲ್ಲ. ಸೊ ನಾವು ಇವತ್ತು ಮೋದಿಜಿ ಅವ್ರದ್ದು ಓದ್ ನೋಡಬೇಕು ಅಂತ ಇದ್ವಿ. ಆದರೆ ತಕ್ಷಣ ನಮಗೆ ಫೋನ್ ಬಂತು, ಹಿಂಗೆ ನಮ್ಮ ಮಾವನವ್ರಿಗೂ ಸಿಕ್ಕಿದೆ ಅಂತ. ತುಂಬ ಖುಷಿ ಆಯಿತು. ಈಗ ಮೋದಿ ಅವರ ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಕಾಯ್ತಾ ಇರ್ತಾರೆ. ಬಿಜೆಪಿ ಅವರಿಗಂತೂ ಅದೊಂದು ಐತಿಹಾಸಿಕ ಕ್ಷಣ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಮತ್ತು ಮೋದಿಜಿಯವರೇ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ತುಂಬ ಖುಷಿ ಅನಿಸ್ತಾ ಇದೆ. ಇದಿಷ್ಟು